ಇರೋದ್ರಿಂದ ನಿಮ್ಗೋ ಪೊಲೀಸ್ ಅಪ್ಪಗೂ ತೊಂದರೆ ಆಗ್ತಿದ್ರೆ ಹೇಳ್ಬಿಡಿ. ಹೊರೆ ಆಗಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನ ದಾರಿನ ನಾನು ನೋಡ್ಕೋತೀನಿ. ಅಂದ್ರೆ ಈ ಮನೇನು ಬಿಟ್ಟು ಹೋಗ್ತೀಯ ನೀನು? ಇನ್ನೇನ್ ಮಾಡ್ಲಮ್ಮ, ನನ್ನಿಂದ ನಿಮ್ಗೆ ಯಾಕೆ ನೋವು? ಕಷ್ಟನೋ ಸುಖನೋ ಕೂಲಿ ಕೆಲಸ ಮಾಡಿಕೊಂಡು ನನ್ನ ಜೀವನ ನೋಡ್ಕೋತೀನಿ. ಹಾಗೆಲ್ಲ ಹೇಳ್ಬೇಡ ಮಗಳೇ. ನಾನು ನಿನ್ನ ಹೊತ್ತದಾಗ್ಲೇ ಭಾರ ಆಗದೆ ಇರೋಳು. ಈಗ ನಮಗ್ ಭಾರ ಆಗ್ತೀಯ? ನಾನು ನಿಮ್ಮಪ್ಪ ಕೊನೆವರೆಗೂ ನಿನ್ನನ್ನು ನೋಡ್ಕೊಳ್ತೀವಿ ಕಡೆ. ಓ ಆದ್ರೆ ಒಂದು ಮಾತು ಮಗಳೇ, ಒಂದು ಹೆಣ್ಣು ಮದ್ವೆ ಆಗಿ ಹೋದ್ಮೇಲೆ ಗಂಡನ ಮನೆಯಲ್ಲಿ ಕಷ್ಟನೋ ಸುಖನೋ ಏನೇ ಸಮಸ್ಯೆ ಬಂದ್ರೂ ಅದನ್ನು ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಹೌದಮ್ಮ, ಆದ್ರೆ ಇರೋರಿಗೆ ನನ್ನಲ್ಲಿರೋ ಗುಣಕ್ಕಿಂತ ನಿಜನಲ್ಲಿರೋ ರೂಪನ ಮುಖ್ಯ ಆಗೋಯ್ತು. ಏನ್ ಮಾಡ್ಲಿ? ನನ್ಗೆ ಯಾಕೆ ಅಂದ್ರು ಈ ತರ ಮಾಡಿದ್ದಾರೆ ಅನ್ನೋದನ್ನ ನಂಬಕ್ಕೆ ಆಗ್ತಿಲ್ಲ ಮಗಳೇ. ನೋಡು, ಒಂದ್ಸಲ ಅವನ ಜೊತೆಲಿ ಕೂರಿಸ್ಕೊಂಡು ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾತಾಡು. ಅವರಿಂದ ಒಂದ್ ವೇಳೆ ತಪ್ಪಾಗಿದ್ರೆ ನೀನ್ ಬುದ್ಧಿ ಹೇಳು. ಅವ್ರು ನಿನ್ ಮಾತು ಕೇಳಲಿಲ್ವಾ, ಇಲ್ಲಕ್ಕೆ ಕರ್ಕೊಂಡ್ ಬಾ, ನಾನು ಅವ್ರಿಗೆ ಹೇಳ್ತೇನೆ. ನೀನು ಹೇಳ್ದಂಗ್ ಮಾಡಕ್ ಆಗಲ್ಲ ಅಮ್ಮ. ಈಗ ಅವ್ರಿಗೆ ನನ್ನ ಅಗತ್ಯ ಇಲ್ಲ. ಹಿಂಗ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ಯಾಕಂದ್ರೆ ಅವರು ನನ್ನ ಹೆಂಡತಿಯಾಗಿ ಅವತ್ತು ಒಪ್ಕೊಂಡಿದ್ರು. ಹೆಂಡತಿ ಆಗ್ಬೇಕು ಅಂದ್ರೆ